ಕಡಿಮೆ ಬೆಲೆಯ ಲೋಹವನ್ನು ಚಿನ್ನವನ್ನಾಗಿ ಪರಿವರ್ತಿಸುವ ರಸವಾದಿಗಳ ಆಸೆ ಈಡೇರದಿದ್ದರೂ ಇತರೆ ಲೋಹಗಳಿಗೆ ಚಿನ್ನದ ಲೇಪ ಹಚ್ಚುವಲ್ಲಿ ರಸವಾದಿಗಳು ಯಶಸ್ವಿಯಾದರು. ಚಿನ್ನದ ಆಸೆಗೆ ಬಿದ್ದು ಹಗಲು ರಾತ್ರಿ ಪ್ರಯೋಗಗಳ ಬೆನ್ನು ಹತ್ತಿದ ಕಾಲದಲ್ಲಿ ಪ್ರಯೋಗಗಳಿಗಾಗಿ ಅನೇಕ ಉಪಕರಣಗಳ ತಯಾರಿಕೆ ನಡೆದವು. ಆವರೆಗೆ ಲಭ್ಯವಿದ್ದ ಲೋಹಗಳ ಗುಣ ವೈವಿಧ್ಯವನ್ನು ವಿವರಿಸುವ ಪ್ರಯತ್ನಗಳಾದವು. ಬಾಷ್ಪೀಕರಣ, ಭಟ್ಟಿ ಇಳಿಸುವಿಕೆ, ಸೋಸುವಿಕೆ, ಆಮ್ಲ ತಯಾರಿಕೆ, ಉಕ್ಕಿನ ಉತ್ಪಾದನೆಗಳ ಕುರಿತು ಮಾಹಿತಿಗಳು ಬೇರೆ ಬೇರೆ ಭೂಭಾಗದ ಜನರಿಗೆ ಭಾಷಾಂತರದ ಮೂಲಕ ಪ್ರಚಾರಗೊಂಡವು. ಈ ಚಿತ್ರವನ್ನು ನೋಡಿ ವೀಕ್ಷಕರೇ, ಖ್ಯಾತ ಕಲಾವಿದ ಜೋಸೆಫ್ ರೈಟ್ ರಚಿಸಿದ ಪ್ರಾಚೀನ ರಸವಾದಿಯ ಚಿತ್ರ ಇದಾಗಿದೆ. ಮುಂದಿನ ಭಾಗದಲ್ಲಿ ಪ್ರಾಚೀನ ಭಾರತದ ಪರಿಕಲ್ಪನೆ, ಕಣದ ಮಹರ್ಷಿ ಕಣವಾದ ಮಂಡಿಸಿದ ಪರಮಾಣುವಾದವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ.